ನೀವು ಬ್ರಹ್ಮಗಂಟು ಧಾರಾವಾಹಿ ಕತೆ ಕೇಳಿದ್ರಾ? ಹ್ಮ್. ಕತೆ ಕೇಳಿದ್ರೆ ನಿಮ್ಗೆ ಅನ್ನಿಸ್ಲಿಲ್ವ ಏನೂ? ಅದೇ ಹೇಳ್ದೆ ಹೇಳಿ, ನಿಜ ಹೇಳ್ಬೇಕು ನನಗೆ. ನಿಜವಾಗ್ಲು ಅದೇ ಸೇಮ್ ಪುಣ್ಯವತಿ ಸ್ಟೋರಿನೇ ಅನ್ನಿಸ್ತದೆ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದಂಗ ಅನ್ನಿಸ್ತದೆ, ಕಂಟಿನ್ಯೂ ಮಾಡ್ದಂಗೆ ಅನ್ನಿಸ್ತಿದೆ. ಅಲ್ಲಿ ಬೇಗ ಮುಗೀತು ಅಂತ ಇಲ್ಲಿ ಬಂದು ಕಂಟಿನ್ಯೂ ಮಾಡ್ದಂಗೆ ಅನ್ನಿಸ್ತಾ ಇದೆ. ಬೇಕಾ ಕೇಳಿದೆ. ನಮ್ಮ ಪ್ರೊಡ್ಯೂಸರ್ ದಿಲೀಪ್ ಸರ್ ಹೇಳಿದ್ರು, ಎಲ್ಲ ಸ್ಟೋರೀಸ್ ಸೇಮ್ ಇರ್ಬೋದು, ಮೇಕಿಂಗ್ ಡಿಫ್ರೆಂಟ್ ಇರುತ್ತೆ, ಬೇರೆ ಥರನೇ ತೋರಿಸೋದಿರುತ್ತೆ. ಸೊ ಮಾಡಿ ಏನು ತೊಂದರೆ ಇಲ್ಲ ಅಂತ, ಮಾಡೋಣ ಚೆನ್ನಾಗಿ ಮಾಡೋಣ ಅಂತ. ಬಟ್ ಈಗ ಪುಣ್ಯವತಿ ಆಲ್ರೆಡಿ ಮಾಡ್ತಿದ್ದೀರಾ, ಕತೆ ಕೇಳ್ತಾ ಇದ್ದೀರಾ, ನಿಮ್ಗೆ ಏನು ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತಾ? ತಗೋಬೇಕಾ ಬಿಡಬೇಕಾ? ಬಿಕಾಸ್ ನೀವು ಅದೇ ಹೇಳ್ದಂಗೆ ಇದೊಂಥರ ಕಂಟಿನ್ಯೂ ಪಾತ್ರ ಥರ ಎಲ್ಲಿ ಜನ ತೊಗೊಂಡ್ಬಿಡುತ್ತೆ. ಬಿಕಾಸ್ ಯು ವೇಟೆಡ್ ಲಾಂಗ್ 9 months. ಆ ಟೈಮಲ್ಲಿ ಈ ಥರ ಅನಿಸಿದ್ಯಾ? ಪಾತ್ರ ಆಲ್ಮೋಸ್ಟ್ ಸೇಮ್ ಇದೆ, 9 ತಿಂಗಳು ನಾನು ಕಾಯ್ತಾ ಇದ್ದೀನಿ ಅಂದರೆ 9 months ವೆಯ್ಟ್ ಮಾಡ್ತಿದ್ದೀನಿ ಸೀರಿಯಲ್ನ ಏನೋ ಜನಗಳಿಗೆ ತೋರಿಸೋದಕ್ಕೆ. ಬಟ್ ಆ ಥರ ಏನಾದರೂ ರೆಸ್ಪಾನ್ಸ್ ಬಂದರೆ ನಾನು ಏನು ಮಾಡಲಿ? ಆ ಥರ ಸಂಭವ ಮೈಂಡ್ ಏನಾದರೂ ಡೈವರ್ಟ್ ಆಗೋ ಚಾನ್ಸಸ್ ಇತ್ತಾ? ಆ ಥರ ಏನಾದರೂ? ಪಾತ್ರ ಸೇಮ್ ಇರಲಿಲ್ಲ, ಸ್ಟೋರಿ ಲೈನ್ ಸೇಮ್ ಇತ್ತು, ಸ್ವಲ್ಪ ಸಿಮಿಲರ್ ಇತ್ತು ಸ್ಟೋರಿ ಲೈನ್. ಬಟ್ ಆ ಥರ ಏನಿಲ್ಲ. ನಂಗೆ ಏನು ಡೌಟ್ ಇದ್ದು ಸ್ಟಾರ್ಟಿಂಗಲ್ಲೇ ಡೌಟ್ ಬಂತು, ಅದಾದ್ಮೇಲೆ ಏನು ಡೌಟ್ ಬರಲಿಲ್ಲ ನನಗೆ. ಸ್ಟಾರ್ಟಿಂಗಲ್ಲೇ ಏನು ಡೌಟ್ ಬಂತು ಅದನ್ನೇ ನಾನು ಅಲ್ಲಿ ಕೇಳಿ ನಾನು ಕ್ಲಿಯರ್ ಮಾಡ್ಕೊಂಡ್ರೆ, ಸೊ ಅದಾದ್ಮೇಲೆ ಏನು ಡೌಟ್ ಬರಲ್ಲ. ಒಂದ್ಸರಿ ಕ್ಲಿಯರ್ ಆಗ್ಬಿಟ್ರೆ ಆಮೇಲೆ ಒಂದ್ಸರಿ ಹೆಜ್ಜೆ ಇಟ್ಮೇಲೆ ವಾಪಸ್ ಹಿಂದೆ ಇಡ್ಬೇಕು. ಫಸ್ಟೇ ಅದಕ್ಕೆ ಯೋಚನೆ ಮಾಡಬೇಕು, ಇಡಬೇಕಾದ್ರೆ ಫಸ್ಟೇ ಯೋಚನೆ ಮಾಡಿ ಕೇಳ್ಬಿಟ್ಟು ಹಿಂಗಿದೆ ಪರವಾಗಿಲ್ವಾ, ಏನು ಇದು ಬೇಕಾ, ಸರಿ ಹೋಗುತ್ತಾ, ಎಲ್ಲ ರೀತಿ ಯೋಚನೆ ಮಾಡಿ ತೊಗೊಂಡು ಬೇರೆ ರೀತಿ ಮಾಡ್ತೀವಿ, ಇದನ್ನು ಬೇರೆ ರೀತಿನೇ ಶೂಟ್ ಆಗುತ್ತೆ, ಪೋರ್ಟ್ರೇಯಿಂಗೇ ಬೇರೆ ಥರ ಆಗುತ್ತೆ, ಸೇಮ್ ಅನ್ಸಲ್ಲ, ತಲೆಗೆಡ್ಸ್ಕೋಬೇಡಿ. ಸ್ಟೋರಿ ಲೈನ್ ಸ್ವಲ್ಪ ಸೇಮ್ ಅನ್ನಿಸ್ಬೋದು, ಕ್ಯಾರೆಕ್ಟರೈಸೇಷನ್ ಸೇಮ್ ಅನ್ಸಲ್ಲ, ಬೇರೆ ಥರನೇ ಇರುತ್ತೆ. ನೀವು ದಿಲೀಪ್ ಸರ್ಗೆ ಏನಾದರೂ ಕೇಳಿದ್ರೆ, ಸರ್ ಈ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡ್ತಿದ್ದೀನಿ ಅಥವಾ ಈ ಥರದ್ದು ಹಿಂಗೆ ಈ ಕಡೆ ಹುಡುಗಿದು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದೀನಿ ಆಸ್ ಅ ಪಾತ್ರವಾಗಿ, ಅದಕ್ಕೆ ಬಂದು ಈ ಪಾತ್ರ ಏನಾದರೂ ನೀವು ಅಪ್ರೋಚ್ ಮಾಡಿದ್ರ ಅಂತ ಏನಾದರೂ? ಇಲ್ಲ, ಅವರು ಅದನ್ನ ನೋಡಿ ಅಪ್ರೋಚ್ ಮಾಡಿದಾರೆ ಅಂತ. ಈಗ ಕೆಲವ್ರಿಗೆ ಏನಾಗುತ್ತೆ, ಈ ವಿಲನಿಶ್ ಫೇಸ್ ಇರೋರ್ನ ಅದೇ ಥರ ನೋಡೋಕೆ ಇಷ್ಟಪಡ್ತಾರೆ ಜನ, ಹಂಗೆ ಅಪ್ರೋಚ್ ಹಾಗೆ ಸಿಕ್ಬಿಡುತ್ತೆ ಅವ್ರಿಗೆ. ಇವ್ರು ಇದಕ್ಕೆ ಸೂಟ್, ನೆಕ್ಸ್ಟ್ ನೀನು ಇದನ್ನೇ ಮಾಡು, ಹಿಂಗೆ ಇರುತ್ತಲ್ಲ. ಹಂಗೆ ಏನಾದರೂ ಈ ಪಾತ್ರ ಇವರೇ ಮಾಡಿದ್ರೆ ಚಂದ ಅಂತ ದಿಲೀಪ್ ಸರ್ ಏನಾದ್ರು ಅಪ್ರೋಚ್ ಮಾಡಿದ್ರ? ಇಲ್ಲ, ಆಕ್ಚುಲಿ ಇದು ಫಸ್ಟ್ ಅಪ್ರೋಚ್ ಮಾಡಿದಾಗ ಪುಣ್ಯವತಿ ಶೂಟ್ ನಡೀತಾ ಇದ್ದಾಗ ನಾನು ಯಾವ್ದು ಲುಕ್ ಟೆಸ್ಟ್ ಕೊಟ್ಟೆ, ಅದ್ರ ಸ್ಟೋರಿ ಬೇರೆ ಇತ್ತು. ಬ್ರಹ್ಮಗಂಟು ಸ್ಟೋರಿ ಬೇರೆ ಇತ್ತು. ಬ್ರಹ್ಮಗಂಟು ಅಂತ ಆಗಿರ್ಲಿಲ್ಲ, ಆಗಿನ ಟೈಟಲ್ ಇಟ್ಟಿರಲಿಲ್ಲ. ಆ ಶೋದು ಸ್ಟೋರಿ ಬೇರೆ ಇತ್ತು, ಆಗ್ಲೇ ಸೆಲೆಕ್ಟ್ ಆಗ್ಬಿಟ್ಟಿದ್ದಾಗಿತ್ತು. ಸೊ ಸೆಲೆಕ್ಟ್ ಆಗೋಗಿತ್ತು ಅವಾಗಲೇ, ಲುಕ್ ಟೆಸ್ಟ್ ಕೊಟ್ಟು ಸೆಲೆಕ್ಟ್ ಆಗಿತ್ತು, ಬೇರೆ ಸ್ಟೋರಿ ಇತ್ತು. ಬಟ್ ಆಮೇಲೆ ಸ್ಟೋರಿ ಚೇಂಜ್ ಆಯಿತು, ಏನೋ ಕಾರಣಾಂತರ, ಟೆಕ್ನಿಕಲಿ ಏನೋ ಇಶ್ಯೂಸ್ ಇಂದ ಸ್ಟೋರಿ ಚೇಂಜ್ ಆಯಿತು. ಬಟ್ ಯಾರ್ಯಾರು ಸೆಲೆಕ್ಟ್ ಆಗಿದ್ರು ಅವ್ರನ್ನೇ ಕಂಟಿನ್ಯೂ ಆಗಬೇಕಾಗಿತ್ತು. ಸ್ಟೋರಿ ಚೇಂಜ್ ಆಗಿದೆ ಅಂತ ಹೇಳಿದ್ರು. ಅವಾಗ ನಾನು ಕೇಳಿದೆ, ಈ ಸ್ಟೋರಿ ಸಿಮಿಲರ್ ಅನ್ನಿಸ್ತಾ ಇದೆ ಅಂತ. ಅದೇ ಅವಾಗ ಆ ರೀತಿ ಹೇಳಿದ್ರು. ಮೇಕಿಂಗ್ ಎಲ್ಲ ಡಿಫ್ರೆಂಟ್ ಇರುತ್ತೆ, ಅಪ್ರೋಚಬಲ್ ಚೆನ್ನಾಗಿ ತೋರಿಸ್ತೀವಿ ಅನ್ನೋ ಥರ. ಸೊ ದೆನ್ 9 ತಿಂಗಳು ಕಾದು ಚೆನ್ನಾಗಿರೋ ಪ್ರೋಮೋ ಲಾಂಚ್ ಆಗುತ್ತೆ. ಎಲ್ಲರೂ ಅದೇ ಕಮೆಂಟ್ಸ್ ಅಲ್ಲಿ, ಸಾರ್ ಪುಣ್ಯವತಿ ತರ ಇದೆಲ್ಲ ಸರ್, ಸೇಮ್ ಪುಣ್ಯವತಿನ ಬ್ರಹ್ಮಗಂಟ ಮಾಡ್ಬಿಟ್ಟಿದಿರಲ್ಲ ಸರ್, ಟೈಮ್ ಸ್ಲಾಟ್ ಇಂದ ಹಿಡಿದು ಅದನ್ನೇ ಎಲ್ಲರೂ ಕೇಳೋದಕ್ಕೆ ಶುರು ಮಾಡ್ತಾರೆ. ಅದು ಹೆಂಗ್ ಸರ್, ಅದು ಹೆಂಗೆ ಡೆಸ್ಟಿನಿ ಮ್ಯಾಚಿಂಗ್ ಏನದು ಅಂತ ಗೊತ್ತಿಲ್ಲ. ಟಿವಿಗೆ ಬಂದಾಗಿಂದ 10 ಗಂಟೆನೆ ಸಿಕ್ಕಿರೋದು, 10 ಗಂಟೆ ಸಿಕ್ಕಾಗೆಲ್ಲ ಚೆನ್ನಾಗೇ ಬಂದಿದೆ. ಹೌದು, ಅದೊಂದು ಬಟ್ ಅದೇ ಹೆಂಗ್ ಅನ್ಸುತ್ತೆ ನಿಮ್ಗೆ? ಏನು ಅನ್ನಿಸ್ಲಿಲ್ವಾ ಇದು 10 ಗಂಟೆ ಅದು 10 ಗಂಟೆ ಸ್ಟೋರಿ ಒಂಚೂರು ಸೇಮ್, ಇದು ಸೇಮ್? ಟೈಮ್ ಸ್ಲಾಟ್ ಡಿಸೈಡ್ ಆಗಿದ್ದು ಎಂಡ್ ಮೂಮೆಂಟ್ ಅಲ್ಲಿ, ಇನ್ನೇನು ಟೆಲಿಕಾಸ್ಟ್ ಆಗಕ್ಕೆ 1 ವಾರನೋ 2 ವಾರನೋ ಇದೆ ಅಂದಾಗ ಟೈಮ್ ಸ್ಲಾಟ್ ಹೆಂಗ್ ಅನ್ನಿಸ್ದಾಗ, ಅದು 10 ಗಂಟೆ ಇತ್ತು, ಇದು 10 ಗಂಟೆಗೆ ಬಂತು, ಪರವಾಗಿಲ್ಲ ಹೊಡೆಯೋಣ, 10 ಗಂಟೆ ಸ್ಲಾಟೇ ಹೊಡೆಯೋಣ. ಎಂತೆಂತ ಧಾರಾವಾಹಿಗಿದ್ದಿದೆ ಸರ್ ಆ ಸ್ಲಾಟ್ ಅಲ್ಲಿ. 10 ಗಂಟೆಲಿ ಇವಾಗಂತೂ ಈ ಧಾರಾವಾಹಿಗೆ ಜನರು ಕೊಡ್ತಿರೋ ಮೆಚ್ಚಿಗೆ 10 ಗಂಟೆ ಸ್ಲಾಟಿಗೆ ಇಷ್ಟು ಸಿಗೋದು. 10 ಗಂಟೆ ಸ್ಲಾಟ್ ಅಲ್ಲಿ ಇತ್ಕೊಂಡು ಸ್ಟೇಟ್ಗೆ ನಂಬರ್ 2 ಪ್ಲೇಸ್ ಅಲ್ಲಿ ಬರ್ಬೇಕಂದ್ರೆ ಇಟ್ಸ್ ನಾಟ್ ಅ ಜೋಕ್, ನಾಟ್ ಅ ಸ್ಮಾಲ್ ಥಿಂಗ್. ಫಸ್ಟ್ ಆಫ್ ಆಲ್ 10 ಗಂಟೆ. ಸೊ 10 ಗಂಟೆ ಸ್ಲಾಟ್ ಅಲ್ಲಿ ರೀತಿ, ಬೇರೆ ಸ್ಲಾಟ್ ಆದ್ರೆ ಪರವಾಗಿಲ್ಲ, 10 ಗಂಟೆ ಸ್ಲಾಟ್ ಅಲ್ಲಿ ರೀತಿ ಬರೋದು ತುಂಬಾ ಅಪರೂಪ. ಎಕ್ಸಾಕ್ಟ್ಲಿ. ಆಮೇಲೆ ಈಗ ನಿಮಗೆ ಜನ ರೆಸ್ಪಾನ್ಸ್ ಅಂತೂ ಸ್ಟಾರ್ಟಿಂಗ್ ಹಿಂಗೆ ಬರುತ್ತೆ ಅನ್ನೋ ನಿಮ್ಗೆ ಫಿಕ್ಸ್ ಇತ್ತಾ? ಬಿಕಾಸ್ ಈಗ ಪುಣ್ಯವತಿದೇ ಮಾತಾಡ್ತಾರೆ ಜನಗಳು. 9 ತಿಂಗಳಾಗಿತ್ತು, ಬಟ್ ಅದನ್ನ ಮರಿಲಿಲ್ಲ ಜನ ಪುಣ್ಯವತಿನ. ಅದನ್ನೇ ಹೇಳಿದ್ರು ನಿಮ್ಗೆ, ಸರ್ ಸ್ವಲ್ಪ ಪುಣ್ಯವತಿ ತರನೇ ಇದೆ, ಈ ಹುಡುಗನ ಯಾಕೆ ಹಿಂಗ್ ಮಾಡ್ತೀರಿ?
ಕಾಮೆಂಟ್ ಸೆಕ್ಷನ್ ಐ ಆಮ್ ಟೆಲ್ಲಿಂಗ್ ಯು ಸ್ಟಾರ್ಟಿಂಗ್ ಡೇಸ್. ಬಟ್ ಹೌ ಡು ಯು ಫೀಲ್? ಬಿಕಾಸ್ ನಿಮ್ಗೆ ಹಂಗ ಅನ್ಸಿದ್ದು ಹೌದು, ಬಟ್ ಜನಗಳು ಅನ್ಸೋದ್ರಲ್ಲಿ ಏನು ಇಶ್ಯೂಸ್ ಇಲ್ಲ ಅಂತ ಅನ್ಸುತ್ತೆ. ಹೆಂಗೆ ಹ್ಯಾಂಡಲ್ ಮಾಡಿದ್ರಿ? ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಅಲ್ಲ, ಮೊದಲೇ ಎಕ್ಸ್ಪೆಕ್ಟ್ ಮಾಡಿ ಅವ್ರಿಗೆ ಹೇಳು ಬಿಟ್ಟಿದ್ದೆ ನಾನು, ಹಿಂಗೆ ಬರೋದು ನೋಡಿ, ಹಿಂಗೆ ಕಮೆಂಟ್ಸ್ ಬರುತ್ತೆ, ಹಿಂಗೆ ಆಗತ್ತದು, ಹಿಂಗೆ ಕಾಣಿಸೋದು ಅಂತ. ಸರಿ ಆಯ್ತು, ಮುಂದೆ ಬೇರೆ ತರನೇ ಪೋಟ್ರೆ ಆಗತ್ತೆ, ಮೇಕಿಂಗ್ ಬೇರೆ ತರ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಅನ್ಸುತ್ತೆ ಸ್ಟೋರಿ ಲೈನ್ ಹಂಗಿರೋದ್ರಿಂದ, ಮುಂದೆ ಬೇರೆ ತರ ಬರುತ್ತೆ ನೋಡಿ ಅಂತ ಹೇಳಿದ್ರು. ಬಟ್ ಪ್ರಿಪೇರ್ ಆಗಿದ್ವಲ್ಲ, ಹಿಂಗೆ ಬರುತ್ತೆ ಅಂತ ಗೊತ್ತಿತ್ತು ನಮ್ಗೆ. ಸೊ ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಿದ್ರಿ. ಅಫ್ಕೋರ್ಸ್ ರೆಸ್ಪಾನ್ಸ್ ಹಿಂಗೆ ಬರುತ್ತೆ, ಬಟ್ ನಾವ್ ಹೆಂಗ್ ತಗೊಂಡ್ ಹೋಗ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಅನ್ನೋ ತರ. ಸರ್ಪ್ರೈಸ್ ಏನಿರ್ಲಿಲ್ಲ, ಗೊತ್ತಿತ್ತು. ಸೊ ಓಕೆ, ಇಲ್ಲಿ ಪುಣ್ಯವತಿಲಿ ಸ್ವಲ್ಪ ಲೇಟಾಗಿ ಮದ್ವೆ ಆಗ್ಬಿಟ್ರಿ. ಬ್ರಹ್ಮಗಂಟನಲ್ಲಿ ಫಸ್ಟೇ ಗಂಟ ಹಾಕೊಂಡ್ಬಿಟ್ರಲ್ಲ ಒಂದ್ 2 ವಾರಕ್ಕೆ ದೀಪ ಅವರನ್ನ. ಬಟ್ ಈಗ ಸೀರಿಯಲ್ ಬಗ್ಗೆ ಮಾತಾಡಿದೆ, ಪ್ರೆಸೆಂಟ್ ಸೀರಿಯಲ್. ಸೊ ಅದು ಹೇಗೆ ನಡೀತಾ ಇದೆ? ಅಂಡ್ ಆಫ್ ಕೋರ್ಸ್ ನಂಬರ್ 2, ಕಂಗ್ರ್ಯಾಚುಲೇಷನ್ ಫಾರ್ ದ್ಯಾಟ್. ಇನ್ನ ಚೆನ್ನಾಗಾಗ್ಲಿ, ಟಾಪ್ 1ಗೆ ಆದಷ್ಟು ಬೇಗ ಬರ್ಲಿ. 10 ಗಂಟೆ ಸ್ಲಾಟ್ ಹಿಂಗೂ ಮಾಡ್ಬೋದು ಸಾಧನೆ ಅನ್ನೋದ ನಿಮ್ಮ ಜೀವಾಯಿ, ನಿಮ್ಮ ಧಾರಾವಾಹಿ ಮೂಲಕ ತೋರಿಸ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಬಟ್ ಟೀಮ್ ಬಗ್ಗೆ ಹೆಂಗ್ ಅನ್ಸುತ್ತೆ? ಹೇಗ್ ವರ್ಕ್ ಆಗ್ತಾ ಇದೆ? ಅಂದ್ರೆ ಹೆಂಗ್ ಅನ್ನಿಸ್ತಾ ಇದೆ? ಪುಣ್ಯವತಿಯಿಂದ ಮತ್ತೆ ಏನೋ ಬ್ರಹ್ಮಗಂಟಕ್ಕೆ ಬಂದ್ರಿ, ಹೆಂಗ್ ಅನ್ನಿಸ್ತಾ ಇದೆ ಓವರ್ ಆಲ್ ಧಾರಾವಾಹಿ ಬಗ್ಗೆ? ಸ್ಲಾಟ್ ಲೀಡರ್ ಆಗ ಇದೆ ಬಂದಾಗಿಂದ. 10 o'clock ಸ್ಲಾಟ್ ಅಲ್ಲಿ ನಂಬರ್ 1 ಇದೆ, ಅಂಡ್ ಎಲ್ಲಾ ಸ್ಲಾಟ್ ಕಂಪೇರ್ ಮಾಡಿದ್ರೆ ನಂಬರ್ 2 ನಲ್ಲಿದೆ. ಸೊ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಕಾರಣ, ದ ಹೋಲ್ ಟೀಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಸ್ಟೋರಿ ಹೇಗೆ ಬರೀತಾರೆ, ಕ್ಯಾರೆಕ್ಟರೈಸೇಷನ್ ಹೇಗೆ ಮಾಡ್ತಾರೆ ಒಂದೊಂದು ಕ್ಯಾರೆಕ್ಟರ್ಗೂ, ಅದು ಜನರಿಗೆ ಇಷ್ಟ ಆಗೋ ರೀತಿ ಅವ್ರು ಮಾಡಿದ್ರೆ ಚೆನ್ನಾಗಿ ನೋಡ್ತಾರೆ. ಅದೇ ರೀತಿ ಆಗ್ತಾ ಇದೆ. ನಮಗೂ ಫ್ರೀಡಮ್ ಇದೆ. ನಮ್ಮ ಡೈರೆಕ್ಟರ್ ತಿಲಕ್ ಸರ್ ಆಗಲಿ, ಏನಾದರೂ ಕ್ಯಾರೆಕ್ಟರ್ ಇದು ಈ ವರ್ಡ್ ಇಷ್ಟ ಆಗಿಲ್ಲ ಅಂದರೆ ಏನಾದ್ರು ಚೇಂಜ್ ಮಾಡ್ಕೋತೀವಿ ಅಂದರೆ, ಅಥವಾ ಈ ಸೀನೇ ಚೇಂಜ್ ಮಾಡ್ತೀವಿ ಏನೋ ಒಂದು. ಮೊನ್ನೆ ಸಾಂಗ್ ಶೂಟ್ ಆಯ್ತು, ಕೊರಿಯೋಗ್ರಾಫ್ ಹೆಂಗಿರೋ ಮಾಡ್ತೀಯಲ್ಲ ಮಾಡು ಅಂತ ಮಾಡಿದ್ರು. ಆದ್ರೆ ಸಾಂಗ್ ಅಲ್ಲಿ ಜಾಸ್ತಿ ಬೀಟ್ಸ್ ಏನಿರ್ಲಿಲ್ಲ, ಜಾಸ್ತಿ ಮೌಂಟೇಜಸ್ ಮಾಡಿಸಿದ್ದು, ಕ್ಯಾಮರಾ ಫ್ರೇಮ್ ಇಡ್ಸಿದ್ದು. ಏನ್ ಚಿಕ್ಕ ಹುಡುಗ ಇವನೇನ್ ಇಡಿಸ್ತಾರೆ ಅಂದೇನೆ ನಾನು ಹೇಳಿದ್ದನ್ನು ಕೇಳ್ತಾರೆ. ಪ್ರಭು ಸರ್ ಎಲ್ಲ ಎಂತೆಂತ ನಮ್ ಕ್ಯಾಮ್ರಾ DOP ಎಂತೆಂತ ಸಿನಿಮಾ ಮಾಡಿದವರು. ನನಗೊಂದು ಇಲ್ಲಿ ಇಡಿ ಸರ್, ಹಿಂಗೊಂದು ಶಾರ್ಟ್ ಇಡಿ, ಹಿಂಗೊಂದು ಕ್ಯಾಮ್ರಾ ಆಂಗಲ್ ಇಡಿ ಅಂತಂದ್ರೆ ಹಿಂಗ್ ಬೇಕಾ ಹಿಂಗ್ ಇಡ್ತೀವಿ ಅಂತ ಇಡ್ತಾರೆ. ಏನು ಅನ್ಕೊಳಲ್ಲ, ಏನು ಹೇಳಲ್ಲ. ಚಿಕ್ಕ ಹುಡುಗ ಅಂತ ಏನು ಹೇಳ್ತಾ ಇದ್ದಾನೆ, ಕರೆಕ್ಟ್ ಆಗಿದೆ ಮಾಡೋಣ ಅಂತ ಮಾಡ್ತಾರೆ. ಸೊ ಅವ್ರೆಲ್ರದ್ದು ಈ ಅಪ್ರೋಚ್ ಇರೋದ್ರಿಂದಾನೇ ನಾವು ಅಲ್ಲಿ ಫ್ರೀಯಾಗಿ ಏನಾದರೂ ಎಕ್ಸ್ಪ್ರೆಸ್ ಮಾಡಕ್ ಸಾಧ್ಯ. ಒಂದು ಫ್ರೀಡಮ್ ಇದೆ. ಆಸ್ ಅನ್ ಆಕ್ಟರ್ಗೆ ಏನ್ ಬೇಕು ಫ್ರೀಡಮ್ ಅದಿದೆ. ಸೊ ಅದೆಲ್ಲದು ಜನರಿಗೆ ಇಷ್ಟ ಆಗ್ತದೆ. ಡೈರೆಕ್ಷನ್ ಇಷ್ಟ ಆಗ್ತದೆ, ಕ್ಯಾಮ್ರಾ ವರ್ಕ್ ಇಷ್ಟ ಆಗ್ತದೆ, ಆಕ್ಟರ್ಸ್ ಕೆಲಸಗಳು ಇಷ್ಟ ಆಗ್ತದೆ, ಸ್ಟೋರಿ ಲೈನ್ ಇಷ್ಟ ಆಗ್ತದೆ. ಎಲ್ಲ ಇಷ್ಟ ಆಗ್ತಿರೋದಕ್ಕೆ ಈ ಸ್ಥಾನದಲ್ಲಿದೆ ಅಂತ ನಾನು ಅನ್ಕೊಳ್ತೀನಿ. ಹೋಲ್ ಟೀಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಸೊ ಧಾರಾವಾಹಿ ಎಲ್ಲ ಚೆನ್ನಾಗಿ ಆಗ್ತಾ ಇತ್ತು. ಅಫ್ಕೋರ್ಸ್ ಅವಾರ್ಡ್ಸ್ ಎಲ್ಲ ನಿಮಗೆ ಸಿಗುತ್ತೆ ಅಂತ. ಸೊ ಜನಗಳು ತುಂಬ ಖುಷಿ ಪಟ್ಟಂತೆ ಸ್ಟೈಲ್ ಐಕಾನ್ ಅವಾರ್ಡ್ನ ಗೆಲ್ತೀರಾ. 2 ಸೀರಿಯಲ್ ಕಡೆಯಿಂದನೂ 2 ಪ್ಲಾಟ್ಫಾರ್ಮ್ ಕಡೆಯಿಂದ ಒಳ್ಳೊಳ್ಳೆ ಅವಾರ್ಡ್ ಬರುತ್ತೆ. ಸೊ ಅದೊಂದು ಆರ್ಟಿಸ್ಟ್ ಜರ್ನಿಗೆ ಪುಷ್ ಕೊಡೋ ಅಂತ ಒಂದೇ ಒಂದು ಮ್ಯಾಟ್ರ್ ಏನಾದರೂ ಇತ್ತು ಅಂದರೆ ಅದು ದಟ್ ಈಸ್ ಕಾಲ್ಡ್ ಅವಾರ್ಡ್. ಸೊ ಅವಾರ್ಡ್ ಸ್ಟೈಲ್ ಐಕಾನ್ ಅಂತ ಸಿಗುತ್ತೆ ನಿಮಗೆ ಜನಗಳ ಕಡೆಯಿಂದ. ಎಷ್ಟು ಖುಷಿ ಆಗುತ್ತೆ ಅದೆಲ್ಲ ನೋಡಿದಾಗ. ಎಲ್ಲ ಜನಗಳು ಕೊಟ್ಟಿದ್ದಷ್ಟೇ. 2 ತುಂಬ ಒಳ್ಳೆ ಚಾನಲ್ಸ್ ಕಡೆಯಿಂದ ಒಳ್ಳೊಳ್ಳೆ ಸ್ಟೈಲ್ ಐಕಾನ್ ಇಸ್ ವೆರಿ ಗುಡ್ ಅವಾರ್ಡ್ ಅಕಾರ್ಡಿಂಗ್ ಟು ಮೀ. ಹೌದು, ಯಾಕಂದ್ರೆ ನೀವು ಸಿನಿಮಾ ಅವಾರ್ಡ್ಸ್ ಅಲ್ಲಿ ನೋಡಿದ್ರು, ಯಾವುದೇ ಅವಾರ್ಡ್ ಶೋಸ್ ಅಲ್ಲಿ ನೋಡಿದ್ರು, ಸ್ಟೈಲ್ ಐಕಾನ್ ಇಸ್ ಇಸ್ ವೆರಿ ಗುಡ್ ಕ್ಯಾಟಗರಿ. ಒಂಥರ ಡಿಫ್ರೆಂಟ್ ಕ್ಯಾಟಗರಿ ಅನ್ಸುತ್ತೆ ಅದು ನನಗೆ. ವೆರಿ ಗುಡ್ ಅವಾರ್ಡ್ ಅಕಾರ್ಡಿಂಗ್ ಟು ಮೀ. ಸೊ 2 ವೆರಿ ವೆರಿ ಬಿಗ್ ವೆರಿ ಗುಡ್ ಚಾನಲ್ಸ್, ಒಂದು ಒಳ್ಳೆ ಸ್ಥಾನದಲ್ಲಿರೋ ಚಾನಲ್ಸ್ ಇಂದ ಅದು ಸಿಕ್ಕಿದ್ದು ಖುಷಿ ಇದೆ. ಸೊ ಮೇನ್ಲಿ ಕ್ಯಾರೆಕ್ಟರ್ ಪೋರ್ಟ್ರೇ ಅಲ್ಲೇ ಕ್ಯಾರೆಕ್ಟರ್ ಸ್ಟೈಲ್ ತೋರ್ಸಕ್ಕೆ ಅವಕಾಶ ಇದೆ, ಬರ್ತಾ ಇದೆ ಅಷ್ಟೇ. ಸೊ ಸ್ಟೈಲಿಂಗ್ ಅವಾರ್ಡ್ ಎಲ್ಲ ತಗೊಂಡಿದ್ದೀರಾ? ನಿಜವಾಗ್ಲೂ ಸ್ಟೈಲ್ ಮಾಡ್ತೀರಾ ಲೈಫಲ್ಲಿ? ಕಡಿಮೆ, ಜಾಸ್ತಿ ಮಾಡಲ್ಲ ನಾನು ನನ್ನ ಲೈಫಲ್ಲಿ. ಸ್ಟೈಲ್ ಮಾಡಬೇಕಾದ ಸಂದರ್ಭ ಬಂದಾಗ ಮಾಡ್ತೀನಿ ಅಷ್ಟೇ. ಹೆಚ್ಚಿಗೆ ಸಿಂಪಲ್ ಆಗಿರೋದೇ ಇಷ್ಟ. ವೆರಿ ಸಿಂಪಲ್. ಸೊ ಓಕೆ, ಫೈನ್. ಸೊ ಧಾರಾವಾಹಿ ಚೆನ್ನಾಗಾಗ್ತಾ ಇದೆ, ಒಳ್ಳೆ ಒಳ್ಳೆ ಪಾತ್ರದ ಲೈನ್ ಚೆನ್ನಾಗಾಗ್ತಾ ಇದೆ, ಜನ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ಮತ್ತೆ ನಿಮ್ಮ ಲಿಸ್ಟ್ನಲ್ಲಿ ನೆಕ್ಸ್ಟ್ ಏನಿದೆ? ಭುವನ್ ಲಿಸ್ಟ್ನಲ್ಲಿ ಏನಿದೆ? ವಾಟ್ ನೆಕ್ಸ್ಟ್? ಸಿನಿಮಾಸ್, ಸಮಥಿಂಗ್ ಲೈಕ್ ದಟ್? ತುಂಬಾ ಮುಂದೊಂದು ಪ್ಲಾನ್ ಮಾಡಿ ಇದುವರೆಗೂ ಅಭ್ಯಾಸ ಇಲ್ಲ. ಕೇಳಿದ್ದೇವೆ ಎಷ್ಟು ಪ್ರಶ್ನೆ. ಇದು ಇವಾಗ ಏನ್ ಮಾಡ್ತಾ ಇದೀವಿ ಇಷ್ಟು ಮಾತ್ರ ಪ್ಲಾನು. ತುಂಬಾ ಮುಂದಿಂದ ಏನು ಪ್ಲಾನ್ ಮಾಡಿ ಅಥವಾ ತುಂಬಾ ಹಿಂದಿಂದ ಆಗಿದ್ರ ಬಗ್ಗೆ ನೆನ್ಸ್ಕೊಂಡು ಯಾವ್ದು ಅಭ್ಯಾಸ ಇಲ್ಲ. ಹೆಂಗ್ ಬರುತ್ತೆ ಹಂಗ್ ಮಾಡ್ತಾ ಹೋಗ್ಬೇಕು. ಅದೇ ಮಾಡ್ಬೇಕು ಅನ್ನೋ ತರ ಏನಿಲ್ವಾ ಮೈಂಡ್ ಅಲ್ಲಿ? ಅಂದ್ರೆ ಆ ಥಾಟ್
ಆ ಥಾಟ್ ಪ್ರಾಸೆಸ್ ಏನಾದ್ರು ಬಂದಿದೆಯಾ? ಸಿನಿಮಾಸ್ ಮಾಡಬೇಕು, ಸಿಲ್ವರ್ ಸ್ಕ್ರೀನಲ್ಲಿ ನನ್ನ ನೋಡಬೇಕು. ಅದೇ ಹೇಳಿದ ನಾನು ಇರೋದೇ ಏನಂತಂದ್ರೆ ಸಿನಿಮಾಯಿಂದಾನೇ ನಾನು ಇಷ್ಟೊಂದು ತೊಗೊಂಡಿರೋದು, ಸಿನಿಮಾಗೆ ಏನಾದರೂ ಕೊಡಬೇಕು, ಅದೇ ಇರೋದು. ಯಾವುದು ಪ್ಲ್ಯಾನ್ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಇದು ಮಾಡ್ಬೇಕು, ಇದಾಗಬೇಕು ಅನ್ನೋದಿಲ್ಲ. ಮಾಡಬೇಕು, ಮಾಡ್ತೀನಿ.